ಅನ್ಯ ಕೋಮಿನ ಕಿಡಿಗೇಡಿಯೊಬ್ಬ ಕಾಲಲ್ಲಿ ಚಪ್ಪಲಿ ಧರಿಸಿ ದೇವಸ್ಥಾನಕ್ಕೆ ನುಗ್ಗಿ ದೇವರ ಮೂರ್ತಿಗೆ ಆ ಚಪ್ಪಲಿ ಧರಿಸಿರುವ ಕಾಲಿನಿಂದಲೇ ಒದ್ದು ಹುಚ್ಚಾಟ ಮೆರೆದಿರುವ ಘಟನೆ ಬೆಂಗಳೂರಿನ ದೇವರ ಬಿಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಈ ಕೃತ್ಯ ಆಗಿದ್ದು, ಸ್ಥಳೀಯರು ಆರೋಪಿಯನ್ನ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿದ್ದಾರೆ. ಚಪ್ಪಲಿ ಹೊಲಿಯುವ ಅಂಗಡಿ ಇಟ್ಕೊಂಡಿದ್ದ ಈ ಕ್ರಿಮಿಯ ವಿಕೃತ ಮನಸ್ಥಿತಿಗೆ ಆಕ್ರೋಶ ಭುಗಿಲೆದಿದೆ. ಅಕ್ಟೋಬರ್ 28ರಂದು ತಮ್ಮ ಧರ್ಮದ ಪರ ಘೋಷಣೆ ಕೂಗ್ತಿದ್ದ ಬಂದಿದ್ದ ಆರೋಪಿ ಕಬೀರ್ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದ್ದ ಗಣಪತಿ ದೇವರ ಫೋಟೋಗೆ ಹೊಡೆದಿದ್ದ. ಇದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲಿಂದ ಸೀದಾ ಹತ್ತಿರದಲ್ಲಿ ಇದ್ದ ದೇವಸ್ಥಾನದತ್ತ ಓಡಿ ಬಂದವನೇ ದೇವಸ್ಥಾನದ ಬಳಿ ಕೂಗಾಡಿ ಕಲ್ಲಿನಿಂದ ಗರುಡ ಗಂಬಕ್ಕೆ ಹೊಡೆದಿದ್ದ. ಕೈಯಲ್ಲಿ ಆಯಿಲ್ ಮಾದರಿ ವಸ್ತುವನ್ನ ಹಿಡ್ಕೊಂಡು ಚಪ್ಪಲಿಗಾಲಲ್ಲಿ ಗರ್ಭಗುಡಿಗೆ ನುಗ್ಗಿದ್ದ. ದೇವರ ಮೂರ್ತಿ ಎಳೆದಾಡಿ ಚಪ್ಪಲಿಗಾಲಲ್ಲಿ ಒದ್ದು ದಾಂಧಲೆ ಮಾಡಿದ್ದಾನೆ. ಆತನನ್ನ ಎಳೆದು ತಂದು ಧರ್ಮದೇಟು ನೀಡಿರುವ ಸ್ಥಳೀಯರೇ ಪೊಲೀಸರಿಗೆ ಆ ನಂತರ ಆತನನ್ನ ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ಮಾರತಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಒಳಗಡೆ ನುಗ್ಗಿ ಅಲ್ಲಾ ಅಕ್ಬರ್ ಅಂತೇಳಿ ದೇವ್ರನ್ನ ಒಂದು ಅಲ್ಲಾಡಿಸೋದಿರ್ಬೋದು, ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತೀನಿ ಅಂತೇಳಿ ಹೇಳಿದ್ದಾನೆ. ಅದಕ್ಕಾಗಿ ಊರಿನ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ. ಕೇಳಿ ನೀವೇ ಆ ವ್ಯಕ್ತಿ ಏನು ಒಳಗಡೆ ನುಗ್ಗಿ ಅಲ್ಲಾ ಅಕ್ಬರ್ ಅಂತೇಳಿ ದೇವ್ರನ್ನ ಒಂದು ಅಲ್ಲಾಡಿಸೋದಿರ್ಬೋದು, ಚಪ್ಪಲಿ ಹಾಕೊಂಡು ಒಳಗಡೆ ಹೋಗಿ ಅಪವಿತ್ರ ಮಾಡಿ ದೇವಸ್ಥಾನನ ಹೊಡೆದಾಕ್ತೀನಿ ಅಂತೇಳಿ ಹೇಳಿದ್ದಾನೆ. ಅದಕ್ಕಾಗಿ ಊರಿನ ಜನರೆಲ್ಲ ಸೇರಿ ಅವ್ರನ್ನ ಕಟ್ಟಾಕಿದ್ದಾರೆ. ಕೇಳಿ ನೀವೇ ಆ ವ್ಯಕ್ತಿ ಏನ್ ಹೇಳ್ತಾನೆ ಅಂತ. ಮೊದಲಿಗೆ ಸರ್, ಅವರು ಬಾಂಗ್ಲಾದೇಶರು ಅಂತ ತುಂಬಾ ದೇವರ ಬೀಸನಹಳ್ಳಿ ಅನ್ನೋ ಊರಲ್ಲಿ, ಇದು ದೇವರಂತ ಒಂದು ಊರು, ಅಂತ ಊರಲ್ಲೇ ಇಂಥ ಒಂದು ಅನಾಮಿಕ ವ್ಯಕ್ತಿ ಬಂದು ಈ ರೀತಿ ಒಂದು